ಸ್ವಾಮಿಯವರು ದಕ್ಷಿಣ ಭಾರತದ ಪ್ರಸಿದ್ಧ ಸಂತರು, ದ್ವೈತ ತತ್ವದ ಮಹಾನ್ ಆಚಾರ್ಯರು ಮತ್ತು ಭಕ್ತರ ಪಾಲಿಗೆ ಕರುಣಾಮೂರ್ತಿಯಾಗಿ ಪೂಜಿಸಲ್ಪಡುತ್ತಾರೆ. ಅವರು ಕ್ರಿಸ್ತಶಕ 1595ರ ಸುಮಾರಿಗೆ ತಮಿಳುನಾಡಿನ ಭುವನಗಿರಿ ಪ್ರದೇಶದಲ್ಲಿ ವೆಂಕಟನಾಥ ಎಂಬ ಹೆಸರಿನಲ್ಲಿ ಜನಿಸಿದರು. ಅವರ ತಂದೆ ತಿಮ್ಮಣ್ಣ ಭಟ್ಟರು ಮತ್ತು ತಾಯಿ ಗೋಪಿಕಾಂಬ. ಬಾಲ್ಯದಿಂದಲೇ ವೆಂಕಟನಾಥರಿಗೆ ವಿದ್ಯಾಭ್ಯಾಸದಲ್ಲಿ ಅಪಾರ ಆಸಕ್ತಿ ಇತ್ತು. ವೇದಗಳು, ಉಪನಿಷತ್ತುಗಳು, ವ್ಯಾಕರಣ, ನ್ಯಾಯಶಾಸ್ತ್ರ ಹಾಗೂ ಸಂಗೀತದಲ್ಲೂ ಅವರು ಪಾಂಡಿತ್ಯ ಗಳಿಸಿದರು. ಪರಿಣಯವಾದ ನಂತರವೂ ಅವರು ಸನ್ಯಾಸ ಧರ್ಮದತ್ತ ಆಕರ್ಷಿತರಾದರು. ಬಳಿಕ ಅವರು ಶ್ರೀ ಸುಧೀಂದ್ರ ತೀರ್ಥರಿಂದ ಸನ್ಯಾಸ ದೀಕ್ಷೆ ಪಡೆದು ರಾಘವೇಂದ್ರ ತೀರ್ಥ ಎಂಬ ಹೆಸರನ್ನು ಪಡೆದರು. ದ್ವೈತ ವೇದಾಂತದ ಪ್ರಸಾರಕ್ಕೆ ಅವರು ಜೀವನವನ್ನೇ ಅರ್ಪಿಸಿದರು. ಅವರ ಉಪನ್ಯಾಸಗಳು ಸರಳವಾಗಿದ್ದರೂ ಆಳವಾದ ತತ್ವವನ್ನು ಒಳಗೊಂಡಿದ್ದವು. ಸಾಮಾನ್ಯ ಜನರು ಅರ್ಥಮಾಡಿಕೊಳ್ಳುವಂತೆ ಧರ್ಮ, ಭಕ್ತಿ ಮತ್ತು ನೀತಿಯನ್ನು ಬೋಧಿಸುತ್ತಿದ್ದರು. ಶ್ರೀ ರಾಘವೇಂದ್ರ ಸ್ವಾಮಿಗಳು ಅನೇಕ ಗ್ರಂಥಗಳನ್ನು ರಚಿಸಿದ್ದಾರೆ. ತಂತ್ರದೀಪಿಕಾ, ನ್ಯಾಯಮಾಲಾ, ಗೀತಾರ್ಥ ಸಂಗ್ರಹ ಮುಂತಾದ ಕೃತಿಗಳು ಅವರ ಪಾಂಡಿತ್ಯಕ್ಕೆ ಸಾಕ್ಷಿ. ಅವರು ಕೇವಲ ಪಂಡಿತರಲ್ಲ, ಭಕ್ತರ ಕಷ್ಟಗಳನ್ನು ಪರಿಹರಿಸಿದ ಮಹಿಮೆಗೊಳಗಾದ ಗುರುಗಳೆಂದು ಭಕ್ತರು ನಂಬುತ್ತಾರೆ. ಅವರ ಜೀವನದಲ್ಲಿ ನಡೆದ ಅನೇಕ ಅದ್ಭುತ ಘಟನೆಗಳ ಕಥೆಗಳು ಇಂದಿಗೂ ಪ್ರಸಿದ್ಧ. ಬಡವರ ನೆರವು, ರೋಗಿಗಳ ಆರೈಕೆ ಹಾಗೂ ಭಕ್ತರ ಮನೋವಾಂಛೆಗಳನ್ನು ಪೂರೈಸಿದ ಘಟನೆಗಳನ್ನು ಜನರು ಭಕ್ತಿಭಾವದಿಂದ ಹೇಳುತ್ತಾರೆ. ಶ್ರೀ ರಾಘವೇಂದ್ರ ಸ್ವಾಮಿಗಳು ಅಂತಿಮವಾಗಿ ಆಂಧ್ರಪ್ರದೇಶದ ಮಂತ್ರಾಲಯದಲ್ಲಿ ಬೃಂದಾವನ ಪ್ರವೇಶ ಮಾಡಿದರು. ಕ್ರಿಸ್ತಶಕ 1671ರಲ್ಲಿ ಅವರು ಜೀವಂತ ಸಮಾಧಿ ಪಡೆದರು ಎಂದು ನಂಬಲಾಗಿದೆ. ಭಕ್ತರ ನಂಬಿಕೆಯಲ್ಲಿ ಅವರು ಇಂದಿಗೂ ಬೃಂದಾವನದಲ್ಲಿ ಜೀವಂತವಾಗಿ ಭಕ್ತರಿಗೆ ಅನುಗ್ರಹಿಸುತ್ತಿದ್ದಾರೆ. ಪ್ರತಿದಿನ ಸಾವಿರಾರು ಭಕ್ತರು ಮಂತ್ರಾಲಯಕ್ಕೆ ಭೇಟಿ ನೀಡಿ ಅವರ ದರ್ಶನ ಪಡೆಯುತ್ತಾರೆ. ಅವರ ಪ್ರಸಿದ್ಧ ಆಶೀರ್ವಚನ "ನಾನೇ ಇದ್ದೇನೆ, ಭಯಪಡಬೇಡ" ಎಂಬ ಭಕ್ತರಲ್ಲಿ ಅಪಾರ ವಿಶ್ವಾಸ ಮೂಡಿಸುತ್ತದೆ. ಶ್ರೀ ರಾಘವೇಂದ್ರ ಸ್ವಾಮಿಗಳ ಉಪದೇಶಗಳು ಧರ್ಮ, ಸತ್ಯ, ದಯೆ ಮತ್ತು ಭಕ್ತಿಯ ಮೇಲೆ ಆಧಾರಿತವಾಗಿವೆ. ಅವರು ಎಲ್ಲರಿಗೂ ಸಹನೆ, ನಂಬಿಕೆ ಮತ್ತು ದೇವರ ಮೇಲೆ ಭಕ್ತಿ ಇರಬೇಕು ಎಂದು ಬೋಧಿಸಿದರು. ಅವರ ಜೀವನವು ಸರಳತೆ ಮತ್ತು ಸೇವಾಭಾವದ ಆದರ್ಶವಾಗಿದೆ. ಇಂದಿಗೂ ವಿದ್ಯಾರ್ಥಿಗಳು, ಉದ್ಯೋಗಿಗಳು, ಕುಟುಂಬಸ್ಥರು ಎಲ್ಲರೂ ಅವರ ಆಶೀರ್ವಾದಕ್ಕಾಗಿ ಪ್ರಾರ್ಥಿಸುತ್ತಾರೆ. ಭಕ್ತರ ಮನಸ್ಸಿನಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳು ಶಾಶ್ವತವಾಗಿ ನೆಲೆಸಿರುವ ಮಹಾನ್ ಗುರು ಎಂದು ಗೌರವಿಸಲ್ಪಡುತ್ತಾರೆ.